ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ನೀವು ಶ್ರೀಮಂತರಾಗಬೇಕಾ? ಹಾಗಾದ್ರೆ ಮೊದಲು ಈ ಒಂದು ಚಿಕ್ಕ ಕೆಲಸ ಮಾಡಿ. ಹೌ ಟು ಬಿಕೇಮ್ ಎ ರಿಚ್. ನಾನು ಹೇಗೆ ಶ್ರೀಮಂತನಾಗಬಲ್ಲೆ? ನಿಮ್ಮ ಮನೆಯ ಅಡುಗೆ ಮನೆಯ ಗ್ಯಾಸ್ನ ಪಕ್ಕದಲ್ಲಿ ಇದೊಂದು ಚಿಕ್ಕ ಕೆಲಸ ಮಾಡಿ. ಅದೇನು ಅಂತ ಗೊತ್ತಾಗಬೇಕು ಅಂದ್ರೆ ಮೊದಲು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹೌದು, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನೆಲ್. ನೀವು ಶ್ರೀಮಂತರಾಗಬೇಕು ಅಂದ್ರೆ ಕೇವಲ ದುಡಿಯೋದು ಸಾಕಾಗೋದಿಲ್ಲ. ಮನೆಯಲ್ಲಿ ಶುಭ ಶಕ್ತಿ ಬಂದು ನೆಲೆಸಲು ಜಾಗವಾಗಬೇಕು. ಮೊದಲು ಒಂದು ಪಾತ್ರೆಯಲ್ಲಿ ಹಳೆ ನೀರು ಅಥವಾ ಕೊಳೆ ನೀರು ಇದ್ರೆ ಅದು ನಾವು ಎಷ್ಟೇ ಸ್ವಚ್ಛ ನೀರು ಹಾಕಿದ್ರೂ ಕೂಡ ಮತ್ತು ಅದು ಕೊಳೆ ನೀರೇ ಆಗ್ಬಿಡುತ್ತೆ ಅಲ್ವಾ? ಹಾಗೆ ನೀವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ನಮ್ಮ ಮನೆಯಲ್ಲಿ ಹಾಳಾದ, ಬೇಡವಾದ, ಮುರಿದ ವಸ್ತುಗಳು ಕಟ್ಟಿ ಹಾಕಿಕೊಂಡು ಕುಳಿತಿದ್ರೆ ಹೇಗ ತಾನೇ ಹೊಸ ಹೊಸ ಅವಕಾಶಗಳು ಮನೆಯ ಬಾಗಿಲಿಗೆ ಬರೆಯುತ್ತೆ ಅಲ್ವಾ? ಯಾವುದೇ ಅವಕಾಶಗಳು ಬಂದರೂ ಕೂಡ ಆ ಬಾಗಿಲು ತೆರೆಯೋದೇ ಇಲ್ಲ. ಹೌದು ಸ್ನೇಹಿತರೆ, ತುಂಬಾ ಇಂಟ್ರೆಸ್ಟಿಂಗ್ ಇರುವಂತಹ ನಿಮ್ಮ ಜೀವನದಲ್ಲಿ, ನಿಮ್ಮ ಲೈಫ್ನಲ್ಲಿ ನೀವು ನೆಗ್ಲೆಕ್ಟ್ ಮಾಡಿರುವಂತಹ ಈ ಒಂದು ವಿಷಯವೇ ನೀವು ಈ ದಿನ ಅನುಭವಿಸುತ್ತಿರುವ ದುಃಖಕ್ಕೆ ಕಾರಣ. ಹೌದು, ಈ ಎಲ್ಲ ವಿಚಾರಗಳು ನಿಮಗೆ ಗೊತ್ತಾಗಬೇಕು ಅಂದ್ರೆ ಈ ಒಂದು ವಿಡಿಯೋಗೆ ಮೊದಲು ಲೈಕ್ ಮಾಡಿ, ನಂತರ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ತುಂಬಾ ಜನ ಹೇಳ್ತಾರೆ, ನಾವು ತುಂಬಾ ಪೂಜೆ ಪುನಸ್ಕಾರ ಆಚಾರ ವಿಚಾರ ಎಲ್ಲ ಮಾಡ್ತೀವಿ, ಪಾಲಿಸ್ತೀವಿ, ಆದ್ರೆ ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಹಾಗೂ ಯಾವುದೇ ಅಭಿವೃದ್ಧಿನೇ ಕಾಣ್ತಾ ಇಲ್ಲ. ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ಲೋದೇ ಇಲ್ಲ. ಹೌದು, ನೀವು ನಿಮಗೆ ಗೊತ್ತಿಲ್ಲದೆ ಈ ತಪ್ಪು ಮಾಡ್ತಾ ಇದ್ರೆ ಹೇಗೆ ತಾನೇ ನೀವು ಬೆಳೆಯಲು ಸಾಧ್ಯ? ಹೇಗೆ ತಾನೇ ನೀವು ರಿಚ್ ಆಗಲು ಸಾಧ್ಯ ಅಲ್ವಾ? ಬರೀ ನಾನು ರಿಚ್ ಆಗಬೇಕು, ನಾನು ಶ್ರೀಮಂತನಾಗಬೇಕು ಅಂತ ಅನ್ಕೊಂಡ್ರೆ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕೆಲಸವನ್ನ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀಮಂತರಾಗಲು ಇಡುವ ಮೊದಲ ಹೆಜ್ಜೆಯ ಬಗ್ಗೆ ತಿಳಿಯುತ್ತಾ ಹೋಗೋಣ. ನಾವು ಹೇಳುವ ಈ ಒಂದು ಕೆಲಸವನ್ನ ಮಾಡಿದ್ರೆ ಸಾಕು, ಖಂಡಿತ ನೀವು ಪಾಸಿಟಿವ್ ಆದಂತಹ ಬದಲಾವಣೆಯನ್ನು ನೋಡಬಹುದು. ಹಾಗೂ ನಿಮ್ಮ ಅಭಿವೃದ್ಧಿಯನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ನೀವು ಅಂದುಕೊಳ್ಳದೆ ಇರ್ತಕ್ಕಂತಹ ಎಲ್ಲ ರೀತಿಯಾದಂತಹ ಉತ್ತಮ ವಾತಾವರಣ ನಿಮ್ಮ ಸುತ್ತ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆದ್ರೆ ಅದಕ್ಕೂ ಮೊದಲು ನೀವು ಈ ಒಂದು ವಿಡಿಯೋವನ್ನ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ. ಮನೆಯ ಮೇಲೆ ಹಲವಾರು ಜನರು ಬೇಡವಾದ ವಸ್ತುಗಳನ್ನ ಹಾಕಿರ್ತಾರೆ, ನೀವು ಕೂಡ ಹಾಕಿರ್ತೀರಾ, ಅದನ್ನ ನೋಡಿ. ನಿಮ್ಮ ಮನೆಯ ಮೇಲೆ, ಟೆರಾಸ್ನ ಮೇಲೆ ಅಥವಾ ಅಟ್ಟದ ಮೇಲೆ ತುಂಬಾ ಜನರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಬೇಡವಾದಂತಹ ವಸ್ತುಗಳನ್ನ ಗಂಟು ಹಾಕಿಬಿಟ್ಟು ಅದನ್ನೆಲ್ಲ ಕಟ್ಟಿ ಕಟ್ಟಿ ಇಡ್ತಾರೆ. ನಿಮಗೆ ಗೊತ್ತಾ ಇದು ರಾಹುವಿನ ಕೆಟ್ಟ ಪರಿಣಾಮವನ್ನ ಸೃಷ್ಟಿಸುತ್ತೆ ಅಂತ? ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಈ ಒಂದು ರಾಹುವಿನ ಪರಿಣಾಮ ಬಿಡ್ತಾ ಹೋಗುತ್ತೆ. ನೀವೇನೋ ಅನ್ಕೋತೀರಿ, ಇವೆಲ್ಲ ಬೇಡವಾದ ವಸ್ತುಗಳು ಮುಂದೆ ಒಂದಿನ ಉಪಯುಕ್ತವಾಗಬಹುದು ಅಂತ ಹೇಳ್ಬಿಟ್ಟು ಗಂಟು ಕಟ್ಬಿಟ್ಟು ಇಡ್ತೀರಾ. ಆದರೆ ಈ ಮುರಿದ ಫರ್ನಿಚರ್, ವೆಹಿಕಲ್ನ ಅಥವಾ ಯಾವುದಾದರೂ ವೆಹಿಕಲ್ನ ಬೇಡವಾದಂತಹ ವಸ್ತುಗಳು, ಕಬ್ಬಿಣದ ವಸ್ತುಗಳು, ಹೀಗೆ ಹೇಳೋದಕ್ಕೆ ಆಗಲ್ಲ, ಅಸಾಧ್ಯವಾದಂತಹ ಬೇಡವಾದ ವಸ್ತುಗಳು ನಿಮ್ಮ ಶನಿಯನ್ನು ಪ್ರತಿನಿಧಿಸ್ತಾ ಹೋಗುತ್ತೆ. ಇವುಗಳನ್ನು ಪೂರ್ತಿಯಾಗಿ ತೆಗೆದುಬಿಡಿ ಮೊದಲು ಮನೆಯಿಂದ. ಮನೆಯಲ್ಲಿ ಕನ್ನಡಿ ಅಕಸ್ಮಾತ್ ಏನಾದರೂ ಇದ್ರೆ, ಅದು ಬೇಡವಾಗಿದ್ದು ಅಥವಾ ಮುರಿದ ಕನ್ನಡಿ ಏನಾದರೂ ಇದ್ರೆ, ಬಳಸದೇ ಇರ್ತಕ್ಕಂತಹ ಹಳೆಯದಾದ ಕನ್ನಡಿ ಏನಾದರೂ ನಿಮ್ಮ ಮನೆಯಲ್ಲಿ ಇದೆಯಾ ಅನ್ನೋದನ್ನ ಮೊದಲು ನೋಡ್ಕೊಳ್ಳಿ, ಮೊದಲು ಚೆಕ್ ಮಾಡ್ಕೊಳ್ಳಿ. ಆ ಥರ ಏನಾದರೂ ಕನ್ನಡಿನ ನೀವೆಲ್ಲಾದರೂ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ ಆ ಥರ ಕನ್ನಡಿ ಏನಾದರೂ ಇತ್ತು ಅಂದರೆ ಅದನ್ನು ಮೊದಲು ಮನೆಯಿಂದ ಹೊರಗೆ ಇಡಿ. ನಂತರ ಗಡಿಯಾರಗಳು, ಹೌದು, ಈ ಒಂದು ಗಡಿಯಾರ ಹಳೆಯದಾದಂತಹ ಗಡಿಯಾರಗಳು, ನಿಂತ ಗಡಿಯಾರಗಳು, ಮುರಿದ ಗಡಿಯಾರಗಳು ಏನಾದರೂ ನಿಮ್ಮ ಮನೆಯಲ್ಲಿ ಇತ್ತು ಅಂದರೆ ಖಂಡಿತವಾಗಿಯೂ ಕೂಡ ನಿಮಗೆ ಯಾವುದೇ ರೀತಿಯಾದಂತಹ ಒಳ್ಳೆ ಟೈಮ್ ಬರೋದೇ ಇಲ್ಲ. ನಿಂತ ಗಡಿಯಾರಗಳು ಇದ್ಮೇಲೆ ಹೇಗೆ ತಾನೇ ಒಳ್ಳೆ ಸಮಯ ನಿಮ್ಮ ಹತ್ರ ಬರೆಯೋದಕ್ಕೆ ಸಾಧ್ಯ? ಹಾಗಾಗಿ ಮೊದಲು ಈ ಎಲ್ಲ ಹಳೆಯ ಗಡಿಯಾರಗಳನ್ನು, ಮುರಿದ ಗಡಿಯಾರಗಳನ್ನು ಬದಲಾಯಿಸಿ. ಹಾಗೂ ಮುಖ್ಯವಾಗಿ ನಿಮ್ಮ ಮನೆಗಳಲ್ಲಿ ಸುಮಾರು ಜನರಲ್ಲಿ ಏನು ಮಾಡ್ತೀರಾ ಅಂತಂದ್ರೆ ಹಳೆಯದಾದ ಬೀಗಗಳು, ಹಳೆಯದಾದ ಬೀಗದ ಕೈಗಳು ಇರುತ್ತೆ. ಆದ್ರೆ ಯಾವ ಬೀಗಕ್ಕೆ ಯಾವ ಕೈ ಇದು ಅಂತಾನೆ ಗೊತ್ತಾಗೋದಿಲ್ಲ ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಹಳೆಯ ಕಾಲದ ಬೀಗಗಳನ್ನ ಇಟ್ಕೊಂಡಿರ್ತೀರ. ಈ ತರ ಮಾಡೋದ್ರಿಂದ ಎಷ್ಟೋ ನಾವು ಸಮಸ್ಯೆಗಳಿಗೆ ಒಳಗಾಗ್ತೀವಿ. ಈ ತರ ಏನಾದ್ರೂ ಬೀಗಗಳು ಇತ್ತು ಅಂತಂದ್ರೆ ಆ ಮನೆಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯನ್ನ ನಾವು ಕಾಣೋದಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಕೀಲಿ ಕೈ ಇಲ್ಲದೆ ಇರ್ತಕ್ಕಂಥ, ಅಂದ್ರೆ ಬೀಗದ ಕೀಗಳು ಇಲ್ಲದೆ ಇರ್ತಕ್ಕಂಥ, ಬರೀ ಬೀಗ ಇರ್ತಕ್ಕಂಥ ಬೀಗಗಳೇನಾದ್ರೂ ನಿಮ್ಮ ಮನೆಗಳಲ್ಲಿತ್ತು ಅಂದ್ರೆ ಆ ಮನೆ ಎಂದಿಗೂ ಕೂಡ ಅಭಿವೃದ್ಧಿ ಆಗಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ನೀವು ಮನೆ ಕ್ಲೀನ್ ಮಾಡುವಾಗ ಅಥವಾ ಈ ಒಂದು ಮನೆಯನ್ನ ಸ್ವಚ್ಛಗೊಳಿಸುವಾಗ ಯಾವಾಗ್ಲಾದ್ರೂ ಬೀಗದ ಕೈ ಇದ್ರೆ ಅದನ್ನು ನೀವು ಬಳಸ್ತಾ ಇದ್ರೆ ಮಾತ್ರ ಅದನ್ನ ಇಟ್ಕೊಳ್ಳಿ. ಬೇಡವಾದಂತಹ ಬೀಗಗಳು, ಬೇಡವಾದಂತಹ ಕೀಗಳು ಮನೆಯಲ್ಲಿ ಏನಾದ್ರೂ ಇದ್ರೆ ತಕ್ಷಣ ಅದನ್ನ ಬದಲಾಯಿಸಿ ಅಥವಾ ಅದನ್ನ ಬಿಸಾಡ್ಬಿಡಿ. ಮತ್ತು ಹಳೆಯ ಚಪ್ಪಲಿಗಳನ್ನು ಅಥವಾ ಹಳೆಯ ಬಟ್ಟೆಗಳನ್ನು ಇದ್ರೆ ಇವನ್ನೆಲ್ಲವನ್ನು ನೀವು ಬದಲಾಯಿಸಲೇಬೇಕು. ಮತ್ತು ಇನ್ನು ಕೆಲವರ ಮನೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹಳೆ ಬಟ್ಟೆಗಳಿದ್ರೆ ಅದು ಇನ್ನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದರಲ್ಲೂ ಗಂಡು ಮಕ್ಕಳ ಬನಿಯನ್ಗಳು ಅಥವಾ ಶರ್ಟ್ಗಳನ್ನು ಇದ್ರೆ ಅದನ್ನ ಮನೆಯನ್ನು ಒರೆಸಲು ಬಳಸ್ತಾರೆ.
ಈ ತರ ಮಾಡೋದು ಶುಭವಲ್ಲ. ಈ ತರ ಮಾಡೋದ್ರಿಂದ ಇದು ಶುಕ್ರನ ಕೆಟ್ಟ ಪರಿಣಾಮಕ್ಕೆ ಕಾರಣವಾಗ್ತಾ ಹೋಗುತ್ತದೆ. ಇದರಿಂದ ನಿಮ್ಮ ಮನೆಯ ಸದಸ್ಯರಲ್ಲಿ ಅನಾರೋಗ್ಯವನ್ನು ಉಂಟು ಮಾಡ್ತಾ ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಏಳ್ಗೆನೆ ಹೊಂದಲು ಸಾಧ್ಯವಾಗುವುದಿಲ್ಲ. ನೀವು ಎಂದಿಗೂ ಧನವಂತರನ್ನಾಗಿ ಮಾಡಲು ಮತ್ತು ದುಡಿದ ದುಡ್ಡು ನಿಮ್ಮ ಕೈಯಲ್ಲಿ ಇರಲು ಇದು ಬಿಡುವುದೇ ಇಲ್ಲ. ಈ ರೀತಿಯಾಗಿ ಹಳೆ ಬಟ್ಟೆಗಳನ್ನು ನಾವು ನೆಲ ಒರೆಸೋದಕ್ಕೆ ಅಥವಾ ಇತರ ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಬಳಸೋದು ತಪ್ಪು. ಹಾಗೂ ಈ ರೀತಿಯಾದಂತಹ ಹಳೆ ಬಟ್ಟೆಗಳಲ್ಲಿ ನೆಗೆಟಿವ್ ಶಕ್ತಿ ಹೆಚ್ಚಾಗಿ ಇರುತ್ತದೆ. ಹಾಗೂ ಮತ್ತು ಆ ವ್ಯಕ್ತಿಯ ಒಂದು ಗ್ರಹ ದೋಷಗಳು ಏನಾದರೂ ಇದೆಯಾ ಆ ಎಲ್ಲ ದೋಷಗಳು ಈ ಒಂದು ಬಟ್ಟೆಗಳಲ್ಲಿ ಇರುತ್ತದೆ. ಹೀಗಾಗಿ ಈ ಒಂದು ಬಟ್ಟೆಗಳನ್ನ ನಾವು ಬಳಸಿದ್ರೆ ಇದು ಇಡೀ ಮನೆಯನ್ನ ಆವರಿಸಿಬಿಡುತ್ತೆ. ಹಾಗಾಗಿ ಈ ರೀತಿಯಾದಂತಹ ಹಳೆಯ ಬಟ್ಟೆಗಳು ಮತ್ತು ಹರಿದ ಬಟ್ಟೆಗಳನ್ನ ಪುನಃ ಬಳಸೋದನ್ನ ನಿಲ್ಲಿಸಿ. ನಂತರ ನಿಮ್ಮ ಮನೆಯ ಬಾತ್ರೂಮ್ ಮತ್ತು ಟಾಯ್ಲೆಟ್ನ ಬಾಗಿಲು ಯಾವಾಗ ಮುಚ್ಚಿರಬೇಕು. ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಬಾತ್ರೂಮ್ಗೆ ಹೋದಾಗ ಅದ್ರ ಬಾಗಿಲನ್ನ ಹಾಗೆ ಓಪನ್ ಮಾಡಿಬಿಡ್ತಾರೆ. ಅಂದ್ರೆ ಬಾತ್ರೂಮ್ನಲ್ಲಿ ರಾಹುವಿನ ವಾಸಸ್ಥಾನವೂ ಇರುತ್ತದೆ. ಹೀಗಾಗಿ ನಾವು ಬಾತ್ರೂಮ್ ಮತ್ತು ಟಾಯ್ಲೆಟ್ನ ಬಾಗಿಲನ್ನು ಯಾವಾಗಲೂ ಮುಚ್ಚಿರಬೇಕು. ಮತ್ತು ಈ ಒಂದು ಬಾತ್ರೂಮ್ನಲ್ಲಿ ಯಾವಾಗಲೂ ನಾವು ಉಪ್ಪು ಮತ್ತು ಕರ್ಪೂರವನ್ನು ಇಡೋದ್ರಿಂದ ಯಾವುದೇ ರೀತಿಯಾದಂತಹ ದೋಷವು ಉಂಟಾಗುವುದಿಲ್ಲ. ಮತ್ತು ರಾತ್ರಿಯ ಸಮಯದಲ್ಲಿ ನೀವು ಊಟ ಮಾಡಿರ್ತಕ್ಕಂಥ ತಟ್ಟೆಗಳನ್ನು ತಕ್ಷಣವೇ ತೊಳೆದು ಇಡಬೇಕು. ಊಟ ಮಾಡಿರ್ತಕ್ಕಂತಹ ಪಾತ್ರೆಗಳನ್ನ ಬೆಳಗ್ಗೆ ತೊಳೆಯೋಣ ಅಥವಾ ನಂತರ ಯಾವಾಗಲಾದ್ರೂ ಸಮಯ ಸಿಕ್ಕಾಗ ತೊಳೆಯೋಣ ಅಂತೇಳಿ ಬಿಡಬಾರದು. ಊಟ ಮಾಡಿದ ಪಾತ್ರೆಗಳು ಅಥವಾ ಅಡಿಗೆಗೆ ಬಳಸಿರ್ತಕ್ಕಂತಹ ಪಾತ್ರೆಗಳನ್ನ ತಕ್ಷಣವೇ ಸ್ವಚ್ಛ ಮಾಡಿ ಇಡಬೇಕು. ಇದರಿಂದ ಲಕ್ಷ್ಮಿಯ ಒಂದು ಅನುಗ್ರಹಕ್ಕೆ ಕಾರಣವಾಗ್ತದೆ ಮತ್ತು ಲಕ್ಷ್ಮಿಯ ಸಂಚಾರ ಮತ್ತು ಮನೆಗಳಲ್ಲಿ ಲಕ್ಷ್ಮಿಯ ಒಂದು ಆಕರ್ಷಣೆ ಉಂಟಾಗಲು ಕಾರಣವಾಗ್ತಾ ಹೋಗುತ್ತದೆ. ನಂತರ ನೋಡೋದಾದ್ರೆ ಅತ್ಯಂತ ಮುಖ್ಯವಾದಂತಹ ವಿಚಾರ, ಎಲ್ಲರಿಗೂ ಕೂಡ ನಾವು ಜೀವನದಲ್ಲಿ ಒಂದು ಉತ್ತಮವಾದಂತಹ ಅಭಿವೃದ್ಧಿಯನ್ನ ಕಾಣಬೇಕು, ನಮ್ಮ ಕನಸುಗಳನ್ನ ನನಸಾಗಿಸಿಕೊಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದಕ್ಕಾಗಿ ನೀವು ಈ ಒಂದು ಪುಟ್ಟ ಕೆಲಸವನ್ನ ಮಾಡಬಹುದು. ಅಂದ್ರೆ ಮನೆಯ ಮಹಿಳೆಯರು ಊಟ ಮಾಡಿದ ನಂತರ ಅಡುಗೆಯ ನಂತರ ಗ್ಯಾಸ್ ಅನ್ನು ರಾತ್ರಿ ಮಲಗುವಾಗ ಸ್ವಚ್ಛಗೊಳಿಸಿ, ಪೂರ್ತಿಯಾಗಿ ಗ್ಯಾಸ್ ಅನ್ನು ಸ್ವಚ್ಛಗೊಳಿಸಿ ನಂತರ ಆ ಒಂದು ಗ್ಯಾಸ್ನ ಪಕ್ಕದಲ್ಲಿ ಅರಿಶಿಣ ಮತ್ತು ನೀರಿನಿಂದ ಸ್ವಸ್ತಿಕನ್ನ ಬರೆಯಬೇಕು. ಹೌದು, ಇದನ್ನು ಸ್ವಸ್ತಿಕನ್ನು ಗ್ಯಾಸ್ನ ಪಕ್ಕದಲ್ಲಿ ಹಾಕಿ. ಈ ತರ ಸ್ವಸ್ತಿಕನ್ನು ಅರಿಶಿಣದಿಂದ ಗ್ಯಾಸ್ನ ಪಕ್ಕದಲ್ಲಿ ಬಿಡಿಸಿ ನಂತರ ನೀವು ಮಲಗಲು ಹೋಗಬಹುದು. ಈ ರೀತಿಯಾಗಿ ಪ್ರತಿನಿತ್ಯ ಸ್ವಲ್ಪ ದಿನಗಳ ಕಾಲ ಮಾಡೋದ್ರಿಂದ ಆ ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹವಾಗ್ತಾ ಹೋಗುತ್ತದೆ. ಅನ್ನಪೂರ್ಣೇಶ್ವರಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಆಗ್ತಾ ಹೋಗುತ್ತದೆ. ಮತ್ತು ಈ ಒಂದು ಗ್ಯಾಸ್ನ ಪಕ್ಕದಲ್ಲಿ ಯಾವುದೇ ರೀತಿಯಾಗಿ ನೀರನ್ನು ಇಡಬಾರ್ದು. ಗ್ಯಾಸ್ ಇಂದ ಸ್ವಲ್ಪ ದೂರದಲ್ಲಿ ಇಡ್ತಾ ಹೋಗ್ಬೇಕು. ಅಕಸ್ಮಾತ್ ಏನಾದರೂ ನೀರನ್ನ ಒಂದು ಪಾತ್ರೆಯನ್ನು ಇಡುವುದಾದರೆ, ಯಾಕೆಂದ್ರೆ ಅಗ್ನಿ ಮತ್ತು ಜಲ ಎರಡೂ ವಿರುದ್ಧವಾದ ಕಾರಣ ಮನೆಯಲ್ಲಿ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಯಾಕಂದ್ರೆ ಗ್ಯಾಸ್ನಿಂದ ಸ್ವಲ್ಪ ದೂರದಲ್ಲಿ ನಾವು ನೀರಿನ ಒಂದು ಪಾತ್ರೆಗಳನ್ನಾಗ್ಲಿ ಅಥವಾ ನೀರಿನ ಬಾಟಲ್ಗಳನ್ನ ಸ್ವಲ್ಪ ದೂರದಲ್ಲಿ ಇಡಬೇಕು. ಹೌದು, ಇವತ್ತಿನ ದಿನ ನಾವು ಸರಳವಾಗಿ ಪ್ರತಿಯೊಬ್ಬ ಮಹಿಳೆಯು ಮನೆಯಲ್ಲಿ ಯಾವೆಲ್ಲ ರೀತಿಯಾಗಿ ಕೆಲವೊಂದು ನಿಯಮಗಳನ್ನ, ಚಿಕ್ಕ ಪುಟ್ಟ ನಿಯಮಗಳನ್ನ ಪಾಲಿಸಬೇಕು, ಮನೆಯ ಅಭಿವೃದ್ಧಿಗೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬೇಕು ಎಂಬುದನ್ನ ಸರಳವಾಗಿ ಹೇಳಿದ್ದೇವೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.